NMMS ಪರೀಕ್ಷೆಯ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಪರೀಕ್ಷೆಯ ವಿಡಿಯೋ ಸರಣಿಗೆ ಎರಡನೇ ವಿಡಿಯೋ ಸಂಖ್ಯಾ ಸರಣಿಗೆ ಸಂಬಂಧಿಸಿದ್ದು. ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ಸಂಖ್ಯಾ ಸರಣಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸೋಣ. NMMS ಪರೀಕ್ಷೆಯಲ್ಲಿ ಸಂಖ್ಯಾ ಸರಣಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಹಾಗಾದರೆ 2020ರಲ್ಲಿ NMMS ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಬಿಡಿಸೋಣ. ಹಾಗಾದರೆ ಸೂಚನೆಗಳನ್ನು ನೋಡಿ. ಪ್ರಶ್ನೆಗಳು 1ರಿಂದ 5. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಸಂಖ್ಯೆಯನ್ನು ಆರಿಸಿ ಕೆಳಗಿನ ಸಂಖ್ಯಾ ಶ್ರೇಣಿಯನ್ನು ಪೂರ್ಣಗೊಳಿಸಿ. ಮೊದಲನೇ ಪ್ರಶ್ನೆಯನ್ನು ನೋಡಿ. 71, 73, 79, 83, ? 97. ಆಪ್ಷನ್ ಎ 89, ಆಪ್ಷನ್ ಬಿ 91, ಆಪ್ಷನ್ ಬಿ 93, ಆಪ್ಷನ್ ಡಿ 87. ಸಂಖ್ಯಾ ಶ್ರೇಣಿಗಳ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸಬೇಕಾದರೆ ಮೊದಲು ಅವುಗಳ ನಡುವಿನ ಡಿಫರೆನ್ಸನ್ನು ನಾವು ನೋಡಬೇಕು. ಈಗ ಅವುಗಳ ನಡುವಿನ ಡಿಫರೆನ್ಸನ್ನು ನಾವು ನೋಡೋಣ. ಹಾಗಾದರೆ ಇಲ್ಲಿ ನೋಡಿ, 71ರಿಂದ 79, 73ರಿಂದ 79 8 ಡಿಫ್ರೆನ್ಸ್ ಇದೆ. ಹಾಗೆ ಕೆಳಗೆ ನೋಡಿ, ಇಲ್ಲಿ 73ರಿಂದ 83 10 ಡಿಫ್ರೆನ್ಸ್ ಇದೆ. 83ರಿಂದ 97 14 ಡಿಫ್ರೆನ್ಸ್ ಇದೆ. ಇಲ್ಲಿ 10 14 ಸಂಖ್ಯೆ 4 ಇನ್ಕ್ರೀಸ್ ಆಕೋತಾ ಹೋಯ್ತು. ಇಲ್ಲಿ 8 71ರಿಂದ 79ವರೆಗೆ 8 ಡಿಫ್ರೆನ್ಸ್ ಇದೆ. ಈಗ 79ರಿಂದ 10 ಡಿಫ್ರೆನ್ಸ್ ಮಾಡಿ ಅದಕ್ಕೆ ಏನು ಮಾಡಬೇಕು, 79ಕ್ಕೆ 10 ಕೂಡಿಸ್ಬೇಕು. ಎಷ್ಟು ಆನ್ಸರ್ ಬರುತ್ತೆ? 89. ಈಗ ಮೊದಲನೇ ಆಪ್ಷನ್ನಲ್ಲಿ 89 ಇದೆ ನೋಡಿ. ಹಾಗಾದರೆ ಮೊದಲನೇ ಆಪ್ಷನ್ ಈಸ್ ರೈಟ್. ಎರಡನೇ ಪ್ರಶ್ನೆಯನ್ನು ನೋಡೋಣ. 14, 39, 84, ? 258. ಇಲ್ಲಿ ಒಂದು ರೂಲ್ಸನ್ನು ಅಪ್ಲೈ ಮಾಡಬೇಕು. ಯಾವ ರೂಲ್ಸು? n ಪ್ಲಸ್ n² ಪ್ಲಸ್ n³ ಈ ಫಾರ್ಮುಲಾ ಯೂಸ್ ಮಾಡಿ ಈ ಕ್ವಶನ್ ಮಾರ್ಕದಲ್ಲ ಅಲ್ಲಿ ಆಪ್ಷನನ್ನು ಕಂಡುಹಿಡಿಬೇಕು. ಈಗ ಈ n ಇದ್ದಲ್ಲ ನಾನು ಏನು ಮಾಡ್ತೀನಿ, 2 ಹಾಕ್ತೀನಿ. 2 ಪ್ಲಸ್ 2² ಪ್ಲಸ್ 2³ ಈಗ 2 ಆ್ಯಸ್ ಇಟ್ ಈಸ್ ಹೆಂಗೆ ಇರ್ತೀವಿ ಹಂಗೆ ಇಡ್ತೀನಿ. 2² ಅಂದ್ರೆ 2ನ್ನು 2 ಸಾರಿ ಗುಣಾಕಾರ ಮಾಡಬೇಕು. 2 2 4, 2ರ ವರ್ಗ 4 ಪ್ಲಸ್ 2³ 2³ ಅಂದರೆ 9. 2ನ್ನು 3 ಸಾರಿ ಗುಣಿಸಬೇಕು. 2 2 4, 4 2 8 ಅಂದರೆ 2ರ ಗಣ 8. ಹಾಗಾದರೆ ಇವನ್ನೇನು ಮಾಡಬೇಕು, ಅಷ್ಟೂ ಕೂಡಿಸ್ಬೇಕು. 4 2 6, 6 8 14 ಅಂದರೆ ಇಲ್ಲಿ ಐತಲ್ಲ 14 ಬಂತು. ಈಗ ಏನು ಮಾಡ್ಬೇಕು, ನೆಕ್ಸ್ಟು n ಪ್ಲಸ್ n² ಪ್ಲಸ್ n³. ಈಗ ಏನದಲ್ಲ ಅಲ್ಲಿ ಫಸ್ಟ್ ಏನು ಹಾಕಿದ್ವಿ ನಾವು, 2 ಹಾಕಿದ್ವಿ. ಈಗ 3 ಹಾಕಿ ನೋಡೋಣ. 3 ಪ್ಲಸ್ 3² ಪ್ಲಸ್ 3³ 3 ಆ್ಯಸ್ ಇಟ್ ಈಸ್ ಹೆಂಗೈತೆ ಹಂಗೆ ಇಡ್ರಿ. 3² ಅಂದರೆ 3ರ ವರ್ಗ. 3ನ್ನು 2 ಸಾರಿ ಗುಣಾಕಾರ ಮಾಡುವುದು ಅಂದರೆ 3 3 9 ಪ್ಲಸ್ 3³ ಅಂದರೆ 3ರ ಗಣ. 3ರ ಗಣ ಅಂದರೆ 3³ 3ನ್ನು 3 ಸಾರಿ ಗುಣಿಸ್ಬೇಕು. 3 3 9, 9 3 27. ಈಗೇನು ಮಾಡೋಣ, ಇವನಷ್ಟು ಕೊಡಿಸೋಣ. 9 3 12 27 39. ಆನ್ಸರ್ ಎಷ್ಟು ಬಂತು? 39 ಬಂತು. ಹೀಗೆ 4 ಹಾಕಿ ನೋಡೋಣ. 4 ಪ್ಲಸ್ 4² ಪ್ಲಸ್ 4³ 4 ಆ್ಯಸ್ ಇಟ್ ಈಸ್ ಹಂಗೆ ಇಡ್ರಿ. ಪ್ಲಸ್ 4² ಅಂದರೆ 4 4 16 ಪ್ಲಸ್ 4³ ಅಂದರೆ 4 4 16, 16 4
64. ಕ್ಯೂಬ್ ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು 3 ಸಾರಿ ಗುಣಿಸ್ಬೇಕು. ಈಗ ಇವನಷ್ಟು ಕೂಡಿಸ್ಬೇಕು. ಕೂಡಿಸ್ದಾಗ ಆನ್ಸರ್ 84 ಬರ್ತೈತಿ. ಈಗೇನು ಮಾಡಿದ್ವಿ ನಾವು 14 ಬರ್ಬೇಕಂದ್ರೆ ಈ ಫಾರ್ಮುಲಾ ಒಳಗೆ 2 ಹಾಕಿದ್ವಿ. 39 ಬರ್ಬೇಕಂದ್ರೆ 3 ಹಾಕಿದ್ವಿ. 84 ಬರ್ಬೇಕಂದ್ರೆ 4 ಹಾಕಿದ್ವಿ. ಈಗ ಕ್ವಶನ್ ಮಾರ್ಕ್ ಅದಲ್ಲ, ಅಲ್ಲಿ ಏನು ಮಾಡಬೇಕು 5 ಹಾಕಿ ನೋಡಬೇಕು. ಈ ಫಾರ್ಮುಲಾ ಒಳಗೆ 5 ಹಾಕಿ ನೋಡಬೇಕು. ನೋಡೋಣ. 5 ಪ್ಲಸ್ 5 ಸ್ಕ್ವೇರ್ ಪ್ಲಸ್ 5 ಕ್ಯೂಬ್. ಈಗ 5 ಆ್ಯಸ್ ಇಟ್ ಈಸ್ ಹೆಂಗೈತಲ್ಲ ಹಂಗೆ ಇಡ್ರಿ. 5 ಪ್ಲಸ್ 5 ಸ್ಕ್ವೇರ್ ಅಂದರೆ 5ರ ವರ್ಗ 25 ಪ್ಲಸ್ 5 ಕ್ಯೂಬ್ ಅಂದರೆ 5ರ ಗಣ. 5ಅನ್ನು 3 ಸಾರಿ ಗುಣಿಸ್ಬೇಕು. 5 ಇಲ್ಲಿ 25, 25 ಇಲ್ಲಿ 125. ಆನ್ಸರ್ ಎಷ್ಟು ಬರ್ತೈತೆ 100. ಇವನಷ್ಟು ಕೂಡಿಸಿದಾಗ ಆನ್ಸರ್ ಎಷ್ಟು ಬರ್ತೈತಿ 155. ಅಂದರೆ ಆನ್ಸರ್ 155. ಡಿ ಆಪ್ಷನ್ ಈಸ್ ರೈಟ್. ಈಗ 3ನೇ ಕ್ವಶನ್. 25, 125, 16, 64, 9, 27 ಕ್ವಶನ್ ಮಾರ್ಕ್. ಇಲ್ಲಿ ಏನು ಮಾಡಿದ್ದೀರಾ ಫಸ್ಟ್ ಅಬ್ಸರ್ವ್ ಮಾಡಬೇಕು. ಈ ಒಂದು ಸಂಖ್ಯೆ ನೋಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂದ್ರೆ ವರ್ಗಗಳು ಮತ್ತು ಘನಗಳ ಈ ಸಂಖ್ಯಾ ಶ್ರೇಣಿ ಒಳಗೆ ಅದಾವಂತ ನಮ್ಗೆ ಅರ್ಥ ಆಕೈತಿ. ಈಗ ಏನು ನೋಡ್ಬೇಕಂದ್ರೆ ಇಲ್ಲೇನು ಮಾಡಿದಾರ, ಇದು 25 5ರ ವರ್ಗ, 4ರ ವರ್ಗ, 3ರ ವರ್ಗ. ಈಗೇನು ಬರಬೇಕು 2ರ ವರ್ಗ. ಎರಡರ ವರ್ಗ ಅಂದರೆ ಇಲ್ಲಿ ಫಸ್ಟ್ನೇ 2 ಅದಲ್ಲ, ಅಲ್ಲಿ ಏನು ಬರುತ್ತೆ 2 ಬರ್ತೈತಿ. ನೆಕ್ಸ್ಟ್ 125 ಐತಲ್ಲ, ಅದು 5 ಕ್ಯೂಬ್ ಅಂದರೆ 5ರ ಗಣ. 64 4ರ ಗಣ. 27 3ರ ಗಣ. ಅಂದರೆ ಇಲ್ಲಿ 2ರ ಗಣ ಬರಬೇಕು. 2ರ ಗಣ ಅಂದರೆ 8. ಅಂದರೆ ಆಪ್ಷನ್ ಡಿ ಈಸ್ ರೈಟ್. 4ನೇ ಕ್ವಶನ್ನು ಕ್ವಶನ್ ಮಾರ್ಕ್. ಇಲ್ಲಿ ಏನು ಮಾಡಿದ್ದಾರೆ ಫಸ್ಟ ಕ್ವಶನ್ ಮಾರ್ಕ್ ಕೊಟ್ಬಿಟ್ಟಿದ್ದಾರೆ. 6, 24, 60, 120, 210. ಇವು ನೋಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂದ್ರೆ ಇವು ವರ್ಗ ಸಂಖ್ಯೆಗೂ ಅಥವಾ ಗಣ ಸಂಖ್ಯೆಗೂ ಹತ್ತಿರ ಇರುವ ಸಂಖ್ಯೆ ಅಂತ ನಮ್ಗೆ ಅರ್ಥ ಆಕೈತಿ. ಈಗ 6 ಇದು 2ರ ಗಣಕ್ಕೆ ಹತ್ತಿರವಿರುವ ಸಂಖ್ಯೆ. 2ರ ಗಣ ಎಷ್ಟು 8. 8ರಲ್ಲಿ 2 ಕಳೆದ್ರೆ 6. 3ರ ಗಣ ಎಷ್ಟು 27. 27ರೊಳಗೆ ಅದೇ ಸಂಖ್ಯೆ ಕಳಿಬೇಕು. 27ರೊಳಗೆ 3 ಕಳೆದ್ರೆ 24. ಅಂದರೆ 24 ಬಂತು. ನೆಕ್ಸ್ಟ್ 4ರ ಗಣ 64. 64ಕ್ಕೆ -4 ಮಾಡಬೇಕು. ಅಂದ್ರೆ 60 ಬರ್ತೈತಿ. ಅಂದರೆ 60 ಬಂತು. 5ರ ಗಣ 125 -5 ಅಂದರೆ 120 ಬಂತು. ಇಲ್ಲಿ 6ರ ಗಣ ಹಾಕಿ ಯೂಸ್ ಮಾಡಿ ನೋಡಬೇಕು. 6ರ ಗಣ 200. 6ರ ಗಣ 216. ಅದರಲ್ಲಿ 6 ಕಳಿಬೇಕು. ಅಂದರೆ 210. ಅಂದರೆ ಈ ಸಂಖ್ಯೆ ಬಂತು. ಈ ಸಂಖ್ಯೆ ಇದನ್ನು ಬಿಡಿಸಿದಾಗ ನಮಗೇನು ರೂಲ್ಸ್ ಅಪ್ಲೈ, n³ - n. ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಆಯಿತು. ಇಲ್ಲಿ 6 ಬರ್ಬೇಕಂದ್ರೆ ನಾವೇನು ಮಾಡಿದ್ವಿ 2³ - 2 ಮಾಡಿದ್ವಿ. 24 ಬರ್ಬೇಕಂದ್ರೆ 3³ - 3 ಮಾಡಿದ್ವಿ. 60 ಬರ್ಬೇಕಂದ್ರೆ 4³ - 4 ಮಾಡಿದ್ವಿ. ಈಗ ಹಾಗಾದರೆ ಫಸ್ಟ್ ಇಲ್ಲೇನು ಮಾಡಿದಾರೆ, ಫಸ್ಟನ್ನು ಕ್ವಶನ್ ಮಾರ್ಕ್ ಕೊಟ್ಬಿಟ್ಟಿದ್ದಾರೆ. ಏನು ಮಾಡಬೇಕು 1³ - 1. 1³ ಅಂದರೆ 1ಅನ್ನು ಎಷ್ಟೇ ಸಲ ಗುಣಾಕಾರ ಮಾಡಿದ್ರಿ ಒಂದೇ ಬರುತ್ತೆ. 1 - 1 ಅಂದರೆ ಆನ್ಸರ್ 0. ಅಂದರೆ ಆಪ್ಷನ್ ಸಿ ಈಸ್ ರೈಟ್.
ಈಗ 5ನೇ ಕ್ವಶನು 2, 9, 16, 27, 38 ಕ್ವಶನ್ ಮಾರ್ಕ್ 68. ಆಪ್ಷನ್ಸ್ ಎ ಈಸ್ 49, ಬಿ 51, ಸಿ 53, ಡಿ 45. ಹಾಗಾದರೆ ಇದರ ನಡುವಿನ ಡಿಫ್ರೆನ್ಸನ್ನು ನೋಡ್ತಾ ಹೋಗಬೇಕು. 2 ರಿಂದ 9 ಎಷ್ಟು ಡಿಫ್ರೆನ್ಸ್ ಅದ? 7. 9 ರಿಂದ 16 7 ಡಿಫ್ರೆನ್ಸ್ ಅದ. ನೆಕ್ಸ್ಟ್ 16 ರಿಂದ 27 11 ಡಿಫ್ರೆನ್ಸ್ ಅದ. 27 ರಿಂದ 38 11 ಡಿಫ್ರೆನ್ಸ್ ಅದ. ನೆಕ್ಸ್ಟ್ 38 ರಿಂದ ಕ್ವಶನ್ ಮಾರ್ಕ್ ಅದಲ್ಲ, ಅಲ್ಲಿ ಎಷ್ಟು ಡಿಫ್ರೆನ್ಸ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲಿದಾವೆಲ್ಲ ಸಂಖ್ಯೆ 7, 7, 11, 11 ಇವು ಕೊಟ್ಟು ಸಂಖ್ಯೆ ನೋಡಿದಾಗ ನಮ್ಗೆ ಏನು ಅನ್ಸುತ್ತಂದ್ರೆ 7 ಅದನ್ನು ಬೆಸ್ಟ್ ಸಂಖ್ಯೆ 9 9 11 ಅಂದರೆ 9 ಬಿಟ್ಟು 11 2 ಸಾರಿ ಡಿಫ್ರೆನ್ಸ್ ಮಾಡಿದ್ದಾರೆ. ಈಗ 11 ನಂತರ ಬೆಸ್ಟ್ ಸಂಖ್ಯೆ 13 13 ಬಿಟ್ಟು ನೆಕ್ಸ್ಟ್ ಬೆಸ್ಟ್ ಸಂಖ್ಯೆ 15. ಈಗ 38ಕ್ಕೆ ಏನು ಮಾಡಬೇಕು? 15 ಕೂಡಿಸ್ಬೇಕು. 15 8 ಎಷ್ಟು? 53. ಹಾಗಾದರೆ ನೆಕ್ಸ್ಟ್ ಸಂಖ್ಯೆ ಇದು 68 ಅಂದರೆ ಇಲ್ಲಿ ಆಪ್ಷನ್ ಸಿ ಇಸ್ ರೈಟ್ ಅದ. ಬಟ್ ಏನು ಮಾಡಬೇಕು? ಇದು ವೆರಿಫಿಕೇಷನ್ ಮಾಡಬೇಕು. ಈಗ ನೆಕ್ಸ್ಟ್ 68 15 ಕೂಡಿಸ್ದಾಗ ಬರ್ತೋತಿಲ್ಲ ನೋಡಬೇಕು. 53ಕ್ಕೆ ಏನು ಮಾಡಿಸ್ರಿ? 15 ಕೂಡಿಸ್ರಿ. 5 3 8 5 1 6 ಅಂದರೆ 68 ಬಂತು. ಇಲ್ಲಿ ನಡುವಿನ ಡಿಫ್ರೆನ್ಸ್ ಏನು ಬರ್ತೈತಿ? 15 15. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು NMMS ಪರೀಕ್ಷೆಗೆ ಸಂಬಂಧಿಸಿದ 2020ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಸಂಖ್ಯಾ ಶ್ರೇಣಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ನೋಡಿದೆವು. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಸಂಖ್ಯಾ ಶ್ರೇಣಿಗಳ ಪ್ರಶ್ನೆಗಳನ್ನು ನೋಡೋಣ. ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.